ಎಲ್ಲ ಮಳಿಗೆಗಳ ವಿವರಗಳ ಪರಿವೀಕ್ಷಣೆಯನ್ನು ಮುಗಿಸಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್, ಸಚಿವರಾದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ, ಶ್ರೀ ರಾಮಣ್ಣ ಚಿಂತೆ ಬೇಡ ನಿಮಗೆ, ಸಮಾಜದ ಮುಖ್ಯವಾಹಿನಿಗೆ ನಿಮ್ಮನ್ನು ತರುವಂತಹ ನಿಟ್ಟಿನಲ್ಲಿ ಕಂದಾಯ ಗ್ರಾಮ ಯೋಜನೆಯಡಿ 2,000 ಫಲಾನುಭವಿಗಳಿಗೆ ಈ ದಿನ ಸವಲತ್ತು ಪತ್ರದ ವಿತರಣೆಯಾಗಿದೆ. ಸಾಂಕೇತಿಕವಾಗಿ ಮುಖ್ಯಮಂತ್ರಿಗಳು ಈ ವೇದಿಕೆಯಲ್ಲಿ ಕೆಲವರಿಗೆ ವಿತರಣೆಯನ್ನು ಮಾಡಲಿದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಫಲಾನುಭವಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಗಣ್ಯರ ದರ್ಶನದಿಂದ ಅತ್ಯಂತ ಪುಳಕಿತರಾಗಿದ್ದಾರೆ. ವಿಶೇಷವಾಗಿ ಈ ದಿನ ಸಮಾಜದ ಮುಖ್ಯವಾಹಿನಿಗೆ ಬರುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ನುಡಿದಂತೆ ನಡೆದು ನಿಮ್ಮಗಳಿಗೆ ಹಕ್ಕುಪತ್ರಗಳನ್ನು ಇದೀಗ ವಿತರಿಸಲಾಗ್ತಾ ಇದೆ. ದಯಮಾಡಿ ಛಾಯಾಚಿತ್ರಗಾರರ ಕೆಳಗಡೆ ಇರಬೇಕಾಗಿತ್ತು. ದಯವಿಟ್ಟು ಮಾಧ್ಯಮ ಸ್ನೇಹಿತರು, ಗಣ್ಯರು ವೇದಿಕೆಗೆ ಬರೋದಕ್ಕೆ ಅನುವು ಮಾಡಿಕೊಡ್ಬೇಕು. ಯಾವುದೇ ರೀತಿಯಾದಂತಹ ನುಗ್ಗುನುಗ್ಗುಲಿಗೆ ಅವಕಾಶ ಬೇಡ. ಈಗ ಅಧಿಸೂಚಿತ ಕಂದಾಯ ಗ್ರಾಮಗಳನ್ನ 2,000 ಫಲಾನುಭವಿಗಳಲ್ಲಿ ರಾಮಯ್ಯ ಬಿನ್ ಸಿದ್ದಪ್ಪು ಕೊರಟಗೆರೆ, ಶಕುನಿ ತಿಮ್ಮನಹಳ್ಳಿ, ರೂಪಾ ಕರಿಯಮ್ಮ, ಲಕ್ಲಿಹಟ್ಟಿ ಮಧುಗಿರಿ, ಶಿವಲಿಂಗಯ್ಯ ಹೆಚ್ಎಸ್ ದುಬ್ಬಿ, ಈ 4 ಜನರಿಗೆ ಇದೀಗ ಮುಖ್ಯಮಂತ್ರಿಗಳು ಈ ಸವಲತ್ತಿನ ವಿತರಣೆಯನ್ನು ಇಡುವಂತಹ ಹಕ್ಕುಪತ್ರದ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಗಮನಿಸಿಕೊಳ್ಳೆ, ಅಧಿಸೂಚಿತ ಗ್ರಾಮಗಳಲ್ಲಿನ 2,000 ಫಲಾನುಭವಿಗಳಿಗೆ ಹಕ್ಕುಪತ್ರದ ವಿತರಣೆಯಾಗಿದೆ. ಇಲ್ಲಿರ್ತಕ್ಕಂಥ ಎಲ್ಲರೂ ಜೋರಾದ ಚಪ್ಪಾಳೆಯನ್ನು, ಎಲ್ಲಿದ್ದೀರೋ ಅಲ್ಲಿಂದಾನೆ ಜೋರಾದ ಚಪ್ಪಾಳೆ ಕೇಳಿಸಬೇಕು. ಕರ್ನಾಟಕದ ಗಡಿಯನ್ನ ದಾಟಿ ಇಡೀ ಭಾರತ ದೇಶಕ್ಕೆ ಮಾದರಿಯಾದಂತಹ ಕಂದಾಯ ಗ್ರಾಮ ಯೋಜನೆಯಡಿಯಲ್ಲಿ ಸಮಾಜದ ಮುಖ್ಯವಾಹಿನಿಗೆ ಇವರೆಲ್ಲರೂ ಬಂದಿದ್ದಾರೆ. ಮುಖ್ಯಮಂತ್ರಿಗಳು ಇಲ್ಲಿನ ನಂತರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವಿವಿಧ ಫಲಾನುಭವಿಗಳಿಗೆ ಸವಲತ್ತಿನ ವಿತರಣೆ ಮಾಡಲಿದ್ದಾರೆ. ಮಾಧ್ಯಮ ಸ್ನೇಹಿತರು ಹಾಗೂ ಛಾಯಾಚಿತ್ರಗಾರರು ದಯವಿಟ್ಟು ಗಮನಿಸಿ, ಮುಖ್ಯ ವೇದಿಕೆಯಲ್ಲಿ ಸಾಕಷ್ಟು ಸ್ಥಳಾವಕಾಶ ಇದೆ. ಆದರೆ ಇಲ್ಲಿ ತಾವುಗಳು ಯಾವುದೇ ರೀತಿಯಾದಂತಹ ನುಗ್ಗುನುಗ್ಗಲಿಗೆ ಅವಕಾಶ ಮಾಡಿಕೊಡದೆ ಕಾರ್ಯವನ್ನು ಸುಸೂತ್ರವಾಗಿ ನಡೆಸಲು ಅನುವು ಮಾಡಿಕೊಡಬೇಕಾಗಿ ವಿನಂತಿ. ದಯವಿಟ್ಟು ನುಗ್ಗಲು ಬೇಡ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, ರಾಜ್ಯಸಭೆಯವರು ಹಾಗೆ ಗಣ್ಯಾತಿಥಿಗಳೆಲ್ಲರೂ ಕೂಡ ತಮ್ಮ ಬಳಿಗೆ ಗ್ರಾಮ ಪಂಚಾಯಿತಿಗಳಿಂದ ಈ ಸ್ವತ್ತು ಅಭಿಯಾನದ ಮುಖಾಂತರ ಈ ಖಾತಾ ವಿತರಣೆ 20,000 ಫಲಾನುಭವಿಗಳು ಇದ್ದಾರೆ. ಹಾಗೆಯೇ ಗ್ರಾಮ ಪಂಚಾಯಿತಿಗಳಿಂದ ವಿವಿಧ ವಸತಿ ಯೋಜನೆಗಳ ಅಡಿ ಮನೆ ಮಂಜೂರಾತಿ ಪತ್ರಗಳ ವಿತರಣೆ ಒಟ್ಟು 10,000 ಫಲಾನುಭವಿಗಳು ಇದ್ದಾರೆ. 20,000 ಫಲಾನುಭವಿಗಳು ಗ್ರಾಮ ಪಂಚಾಯಿತಿಗಳಿಂದ ಈ ಸ್ವತ್ತು ಅಭಿಯಾನದ ಮುಖಾಂತರ ಈ ಖಾತಾ ವಿತರಣೆ
ಅದಾದ ನಂತರ ಗ್ರಾಮ ಪಂಚಾಯಿತಿಗಳಿಂದ ವಿವಿಧ ವಸತಿ ಯೋಜನೆಗಳ ಅಡಿ ಮನೆ ಮಂಜೂರಾತಿ ಪತ್ರಗಳ ವಿತರಣೆ 10,000, ಒಟ್ಟು 30,000 ಫಲಾನುಭವಿಗಳು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಹಾಗೂ ಎಲ್ಲ ಸಚಿವರು ಇಲ್ಲಿ ಬಂದಿರತಕ್ಕಂಥ ಫಲಾನುಭವಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಮಯದ ಅಭಾವದಿಂದ ಕೆಲವು ಫಲಾನುಭವಿಗಳಿಗೆ ಸವಲತ್ತಿನ ವಿತರಣೆ ಕೆಲವೇ ಕ್ಷಣಗಳಲ್ಲಿ ಆಗಲಿದೆ. ದಯಮಾಡಿ ಎಲ್ಲ ಫಲಾನುಭವಿಗಳು ಸ್ಥಳಾವಕಾಶ ಮಾಡಿಕೊಡ್ಬೇಕು. ವಿಶೇಷವಾಗಿ ಮಾಧ್ಯಮ ಸ್ನೇಹಿತರು, ಪೊಲೀಸ್ ಹಾಗೂ ಸುರಕ್ಷತಾ ಸಿಬ್ಬಂದಿ ಮಾಡುವಂತಹ ಕೆಲಸಗಳಿಗೆ ದಯಮಾಡಿ ಸಹಕಾರ ನೀಡಬೇಕಾಗಿ ಕೋರಿಕೆ. ಈಗಾಗಲೇ ತಿಳಿಸಿರುವ ಹಾಗೆ ಗ್ರಾಮ ಪಂಚಾಯಿತಿಗಳಿಂದ ಈ ಸ್ವತ್ತು ಅಭಿಯಾನದ ಮುಖಾಂತರ ಈ ಖಾತಾ ವಿತರಣೆ 20,000 ಜನಕ್ಕೆ, ಗ್ರಾಮ ಪಂಚಾಯತ್